ವೀಕ್ಷಕರೇ ನಮಸ್ಕಾರ. ಪಚ್ಚೋಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಭಾಳ ದಿನದಿಂದ ಕಾಫಿ ಗಿಡದ ಕಸಿ ಮಾಡೋದು ಹಾಗೆ ಉಳ್ಕೊಂಡಿತ್ತು, ಮತ್ತು ಕಂಚಿಗರು ಅಂತ ತೆಗಿಲಿಕ್ಕಿತ್ತು. ಸ್ನೇಹಿತರೆ ನೋಡಿ, ಇಲ್ಲೊಂದು ಕಾಫಿ ಗಿಡದಲ್ಲಿ ಫುಲ್ ಹೂವು ಆಗಿದೆ. ಇಷ್ಟು ದಿವಸ ಹೂವು ಆಗಿರಲಿಲ್ಲ ಈ ಗಿಡದಲ್ಲಿ. ಬೇರೆಲ್ಲ ಗಿಡದಲ್ಲಾದರೂ ಈ ಗಿಡದಲ್ಲಿ ಆಗಿರಲಿಲ್ಲ. ಯಾಕಪ್ಪ ಅಂದರೆ ಈ ಗಿಡಕ್ಕೆ ಸರಿಯಾಗಿ ನೀರು ಬೀಳ್ತಾ ಇರಲಿಲ್ಲ. ಹಾಗಾಗಿ ಮೊನ್ನೆ ಇದು ಒಳ್ಳೆ ಹೂವು ಆಗಿದೆ. ಸ್ನೇಹಿತರೆ ಹಾಗಾದರೆ ಬನ್ನಿ, ಕಂಚಿಗರು ತೆಗಿತಾ ಇದ್ದಾರೆ, ಮತ್ತು ಕಸಿನೂ ಸ್ವಲ್ಪ ಮಾಡೋದಿದೆ, ನೋಡೋಣ ಬನ್ನಿ. ನೋಡಿ, ಕಾಫಿ ಗಿಡ ಇದು ಹಾಕಿರೋದು ಇದಷ್ಟು ಚಿಗುರು ತೆಗೆದಾಗಿದೆ, ಸ್ವಲ್ಪ ಕಸಿನೂ ಮಾಡಾಗಿದೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಒಂದೇ ಲೈನಲ್ಲಿ ಸಹ ಇದೆ, ಒಂದೇ ಹೈಟಲ್ಲಿದೆ. ಸ್ನೇಹಿತರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಕಾಫಿ ಗಿಡ ಚಿಗುರು ಎಷ್ಟು ಬೆಳೆದು ಬಿಟ್ಟಿದೆ ಅಂತ. ಚಿಗುರು ತೆಗಿಯೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಫುಲ್ ಚಿಗುರು ಬೆಳೆದಿದೆ. ಎಲ್ಲದರಲ್ಲೂ ಇದೇ ರೀತಿ ಬೆಳೆಯಲಿಲ್ಲ, ಕೆಲವು ಗಿಡದಲ್ಲಿ ಸಿಂಪಲ್ ಆಗಿದೆ, ಈ ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನೋಡಿ, ಈ ಕಡೆ ಎಲ್ಲ ಚಿಗುರು ತೆಗೆದಿದ್ದೀನಿ, ಈ ಕಡೆ ಎಲ್ಲ ಫುಲ್ಲು ಚಿಗುರು ತೆಗೆದಾಗಿದೆ. ಇನ್ನು ಸ್ವಲ್ಪ ಈ ಕಡೆ ಇದೆ, ಇನ್ನು ಅರ್ಧ ತೋಟ ಚಿಗುರು ತೆಗಿಲಿಕ್ಕಿದೆ. ಕೆಲವು ಗಿಡದ್ದು ಸಿಂಪಲ್ ಆಗಿದೆ, ಒಂದು ಸಲ ತೆಗ್ದಿದ್ದು, ಎರಡನೇ ಸಲ ಮತ್ತೆ ಗೊಬ್ಬರ ಎಲ್ಲ ಕೊಟ್ಟವಲ್ಲ, ಬೇಗ ಚಿಗುರು ಹೊರಟಿದೆ. ಮತ್ತೆ ಚಿಗುರು ಮಾತ್ರ ನಾವು ಕರೆಕ್ಟ್ ಟೈಮಿಗೆ ತೆಗಿಲಿಲ್ಲ ಅಂದರೆ ಗಿಡ ಇಂಪ್ರೂವ್ ಆಗೋದಿಲ್ಲ. ಫುಲ್ಲು ನೋಡಿ ಎಷ್ಟು ಗಿಡ ಬೆಳೆದ್ಬಿಟ್ಟಿದೆ. ಇಷ್ಟು ಚಿಗುರು ಬೆಳೆದ್ಬಿಟ್ರೆ ಗಿಡಕ್ಕೆ ಹಾಕಿದ ಗೊಬ್ಬರ ಎಲ್ಲ ಅದೇ ತಗೊಂಡ್ಬಿಡುತ್ತೆ. ಹಾಗಾಗಿ ನಾವು ಚಿಗುರು ಒಂದು ಕರೆಕ್ಟ್ ಟೈಮಿಗೆ ತೆಗಿಲೇಬೇಕು. ಸ್ನೇಹಿತರೆ ಇಲ್ಲಿ ನೋಡಿ, ನಾನು ಕಾಫಿ ಗಿಡದ ಚಿಗುರು ಹೇಗೆ ತೆಗಿಬೇಕು ಅಂತ ತೋರಿಸ್ತೀನಿ. ನಾನು ಹಿಂದಿನ 2 ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಒಂಚೂರು ತೋರಿಸ್ತೀನಿ ಅಷ್ಟೇ. ಫುಲ್ ಡೀಟೇಲ್ಸ್ ಬೇಕು ಅಂದರೆ ನಿಮ್ಮದು ಹಳೆ ವಿಡಿಯೋನ ನೋಡಿದರೆ ಕ್ಲೀನಾಗಿ ಡೀಟೇಲ್ಸ್ ಸಿಗುತ್ತೆ. ಸ್ನೇಹಿತರೆ, ನಾವು ಚಿಗುರು ತೆಗಿಬೇಕಾದ್ರೆ ಗಿಡ ಹೇಗಿದೆ ನೋಡ್ಕೊಬೇಕು, ಗಿಡ ವೀಕ್ ಇದೆಯಾ ಅಂತ ನೋಡ್ಕೊಬೇಕು. ಗಿಡ ವೀಕ್ ಇದ್ದರೆ ನಾವು ಒಂದು ಚಿಗುರು ಬಿಡಬೇಕಾಗತ್ತೆ. ಗಿಡ ಚೆನ್ನಾಗಿದ್ದರೆ ಯಾವುದೇ ಚಿಗುರು ಬಿಡೋದು ಬೇಡ, ಎಲ್ಲ ಚಿಗುರನ್ನು ತೆಗೆದು ಬಿಡಬೇಕು. ನೋಡಿ, ಈ ಗಿಡ ಫುಲ್ ಆರೋಗ್ಯವಂತ ಆಗಿದೆ. ಇದು ಅಲ್ಲಿ ಯಾವುದು ಚಿಗುರು ನೀವು ಬಿಡಬೇಕಾದಂಥದ್ದು ಇಲ್ಲ. ಏನಪ್ಪ ಅಂದರೆ ಒಂದು ಸೈಡು ಕ್ಲೀನಾಗಿ ಚಿಗುರು ಇರುತ್ತೆ ನೋಡಿ, ಈ ಟೈಪು. ಇನ್ನೊಂದು ಸೈಡ್ ಏನಾದ್ರು ಒಂದು ಸೈಡು ಸ್ವಲ್ಪ ವೀಕ್ ಆಗಿದ್ದರೆ ನಾವು ಏನಂದರೆ ವೀಕ್ ಯಾವ ಕಡೆ ಇದೆ ಆ ಕಡೆ ನೋಡಿ ಒಂದು ಚಿಗುರು ಬಿಟ್ಕೊಬೋದು. ಅದನ್ನು ನೋಡಿ, ನಾವು ಚಿಗುರು ತೆಗಿಯುವಾಗ ಸಾಧಾರಣವಾಗಿ ಕೈಯಲ್ಲೇ ಹೀಗೆ ಮುರಿಬೇಕಾಗತ್ತೆ. ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ, ಕೆಲವರು ಗೊತ್ತಿದ್ದವರು ತೊಂದರೆ ಇಲ್ಲ, ಮತ್ತು ಬೇರೆಯವ್ರು ಏನು ಮಾಡ್ತಾರೆ ಅಂದರೆ, ಕಾಫಿ ಗಿಡ ಇದು ಮಾಡೋರು ಎಲ್ಲ ಹರೆಗಳನ್ನ ಅಲ್ಲಲ್ಲಿಗೆ ಕಡ್ದು ಬಿಡ್ತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಈ ಚಿಗುರುಗಳನ್ನು ಆದಷ್ಟು ಕೈಯೆಲ್ಲ ಎಳೆದ್ರೆ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ನೋಡಿ, ಇಷ್ಟೇ ಸಿಂಪಲ್ ಆಗಿದೆ. ಗಿಡಕ್ಕಿಂತ ಯಾವುದು ಎತ್ತರ ಹೋಗಿದೆ ಅಥವಾ ಅದ್ರ ಕಾಂಡದಲ್ಲಿ ಬಂದಿರುವ ಚಿಗುರುಗಳನ್ನ ಎಲ್ಲದು ಕಂಪು ಚಿಗುರು ಅಂತ ಹೇಳ್ತೀವಿ, ಅದಷ್ಟು ತೆಗೆದು ಬಿಡಬೇಕು. ನೋಡಿ ಈಗ ಹೇಗಾಯಿತು ಅಂತ. ಆಮೇಲೆ ಯಾವ್ದಾದ್ರು ರೆಕ್ಕೆಗಳು ಬೇಡದೇ ಇರೋಂಥ ರೆಕ್ಕೆಗಳಿದ್ದರೆ ಅವನ್ನೆಲ್ಲ ಸ್ವಲ್ಪ ಕಸಿ ಮಾಡಬೇಕಾಗತ್ತೆ. ಸಾಧಾರಣವಾಗಿ ಈ ಟೈಮಲ್ಲಿ ಆ ರೀತಿ ರೆಕ್ಕೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಕಾಫಿ ಕಾಯಿ ಕುಯ್ದಿರ್ತೀವಲ್ಲ, ಕುಯ್ದ ಮೇಲೆ ಕೆಲವೊಂದು ರೆಕ್ಕೆಗಳು ವೀಕ್ ಆಗಿರುತ್ತೆ. ಅಂಥ ರೆಕ್ಕೆಗಳನ್ನೆಲ್ಲ ಕಟ್ ಮಾಡಿ ಹಾಕಬೇಕು. ಅದರಲ್ಲಿ ಗಂಡು ರೆಕ್ಕೆ ಇಂಥವೆಲ್ಲ ಬರುತ್ತೆ, ಅದನ್ನು ತೆಗಿಬೇಕು. ನಾವು ಮೊದಲು ಕತ್ತಿನಲ್ಲಿ ಕಸಿ ಮಾಡ್ತಾಯಿದ್ವು, ಈಗ ನಾನು ಇದೊಂದು ಕಟರ್ ತಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಕಸಿ ಮಾಡಲಿಕ್ಕೆ, ತುಂಬ ಈಸಿನೂ ಇದೆ. ಕತ್ತಿನಲ್ಲಿ ಮಾಡುವಾಗ ಸ್ವಲ್ಪ ಗೊತ್ತಿದ್ದವ್ರು ಮಾತ್ರ ಮಾಡಬೇಕು, ಇಲ್ಲ ಕೈಗೆ ಬಂದುಬಿಡುತ್ತೆ. ಇದರಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಅಂದರೆ ಗೊತ್ತಿರಬೇಕು ಹೇಗೆ ಕಸಿ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನೋಡಿ, ಇದು ಸಿಂಪಲ್ಲಾಗಿ ಕಟ್ ಮಾಡ್ಬೋದು. ನೋಡಿ ಇಷ್ಟೇ. ಈ ರೀತಿ ಕಟರ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತರಿಸ್ಬೇಕಾಗುತ್ತೆ. ಆ ಸ್ಪ್ರಿಂಗ್ ಸಿಸ್ಟಮ್ ಏನು ಬರುತ್ತೆ, ಅದು ಸ್ವಲ್ಪ ಸ್ಪ್ರಿಂಗ್ ಬಿದ್ದೋಗ್ತಾ ಇರುತ್ತೆ. ಇದು ಚೆನ್ನಾಗಿ ಬರುತ್ತೆ. ಇದು ನೋಡಿ, ಚಿಗುರು ತೆಗೆದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಗಿಡಕ್ಕೆಲ್ಲ ಏನು ತುಂಬ ವರ್ಷ ಆಗಿಲ್ಲ, ಒಂದು 3 ವರ್ಷ ಆಗಿರ್ಬೋದು ಅಷ್ಟೇ. 3 ವರ್ಷಕ್ಕೆ ಈ ವರ್ಷ ಒಳ್ಳೆ ಫಸಲಿದೆ. ಹಿಂದಿನ ವರ್ಷವೂ ಒಳ್ಳೆ ಫಸಲು ಬಂದಿತ್ತು. ನಾವು ಮೊದಲನೇ ವರ್ಷ ಹೂ ಬಂದರೆ ಅದನ್ನು ಎಲ್ಲ ತೆಗೆದಾಕ್ತೀವಿ. ಫಸ್ಟ್ ವರ್ಷ ನಾವು ಹೂ ಬಂದರೆ ಅದಕ್ಕೆ ಆಗುತ್ತೆ, ಇನ್ನು ಗಿಡ ಇನ್ನೂ ಚಿಕ್ಕದಿರುತ್ತಲ್ಲ, ಹಾಗಾಗಿ ಫಸ್ಟ್ ವರ್ಷ ನಾವು ಹೂ ಬಂದರೆ ಅದನ್ನೆಲ್ಲ ತೆಗೆದಾಕ್ತೀವಿ. ಸಾಧಾರಣವಾಗಿ 2ರಿಂದ 3ನೇ ವರ್ಷಕ್ಕೆ ನಾವು ಕಾಯಾಗ್ಲಿಕ್ಕೆ ಬಿಡ್ತೀವಿ. ಸ್ನೇಹಿತರೆ, ನಿನ್ನೆ ಮಾತ್ರ ಒಳ್ಳೆ ಭರ್ಜರಿ ಮಳೆ ಆಗಿದೆ. ಸುಮಾರು ಒಂದು ಮುಕ್ಕಾಲು ಗಂಟೆ ಒಳ್ಳೆ ಮಳೆ ಬಂದಿದೆ ಮಾತ್ರ. ಇನ್ನೊಂದು 15 ದಿವಸ ತೋಟಕ್ಕೆ ನೀರು ಬೇಡ, ಅಷ್ಟು ಮಳೆ ಬಂದಿದೆ.
ಒಳ್ಳೆ ಮಳೆ ಬಿದ್ದಿರೋದ್ರಿಂದ ಇನ್ನು ಡೈಲಿ ಒಂದಲ್ಲ ಒಂದು ಕೆಲಸ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಸ್ನೇಹಿತರೆ, ನಿಮ್ಮ ಕಡೆನೂ ಒಳ್ಳೆ ಮಳೆ ಆಯಿತಾ ಏನು ಕಾಮೆಂಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.